ಸರಿ ಇಲ್ಲ. ಶಿಕ್ಷಣಕ್ಕೆ ಇರೋದು ಸರ್ಕಾರಿ ಶಾಲೆ ಅಷ್ಟೇ. ಆ ಶಾಲೆಯ ಬಣ್ಣವೇ ಮಾಸ್ ಹೋಗಿದೆ. ಬಣ್ಣವೇ ಕಾಣದ ಸರ್ಕಾರಿ ಶಾಲೆಗೆ ಈಗ ಗ್ರಾಮಸ್ಥರೇ ಸರಿಪಡಿಸಲು ಮುಂದಾಗಿದ್ದಾರೆ. ಅವ್ಯವಸ್ಥೆಗಳ ಆಗ್ರವಾಗಿರುವಂತಹ ಆ ಕಾಡಂಚಿನ ಗ್ರಾಮ ಯಾವುದು, ಗ್ರಾಮಸ್ಥರು ಮಾಡಿರುವಂತಹ ಕಾರ್ಯ ಏನು, ಎಲ್ಲವನ್ನ ಹೇಳ್ತೀವಿ. ಸ್ಟೋರಿ ನೋಡಿ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ರಾಜಕಾರಣಿಗಳು ಒತ್ತುದ್ದ ಭಾಷಣ ಬಿಗಿತಾರೆ. ಹೋದಲ್ಲಿ ಬಂದಲ್ಲಿ ಪೊಂಗ್ತಾನೆ ಇರ್ತಾರೆ. ಆದ್ರೆ ಇದೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆಯೇ ಸಾಕ್ಷಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಿಲ್ಲ ಅನುದಾನ, ಗ್ರಾಮಸ್ಥರಿಂದಲೇ ಶಾಲೆ ದುರಸ್ತಿ ಕಾರ್ಯ. ಪ್ರಿಯ ವೀಕ್ಷಕರೇ, ಇದು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಳಗೋಡು ಸರ್ಕಾರಿ ಶಾಲೆ. ಕಳಗೋಡು ಸುತ್ತಮುತ್ತಲಿನ ಮಕ್ಕಳಿಗೆ ಶಿಕ್ಷಣ ನೀಡೋ ಜ್ಞಾನ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಸೋರುತ್ತೆ. ಸರಿಪಡಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಸರ್ಕಾರ ಅನುದಾನ ನೀಡಿಲ್ಲ. ಬೇಸತ್ತ ಗ್ರಾಮಸ್ಥರು ಖುದ್ದು ತಾವೇ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಮುಂದಾಗಿದ್ದಾರೆ. ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಾಲೆ ಇಲ್ಲೇ ಇದೆ. ಇದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಲ್ತು ಹೋದವರು ಇದ್ದಾರೆ. ಎಷ್ಟೋ ಶಿಕ್ಷಕರು ಬಂದು ಕಷ್ಟದಲ್ಲಿ ಬಂದು ಪಾಠ ಮಾಡಿ ಹೋದವರು ಇದ್ದಾರೆ. ಆದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈಗ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಈ ಭಾಗಕ್ಕೆ ಕಾರ್ಲೆ, ಈಚಲೊಳೆ ಹಾಗೆ ಕಳ್ಕೋಡು ಸುತ್ತಮುತ್ತನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರಬೇಕು, ಇದೇ ಶಾಲೆ ಓದಬೇಕು. ಇದು ಕೇಂದ್ರ ಬಿಂದು. ಶಾಲೆಯ ಹೆಚ್ಚುಗಳನ್ನು ಗ್ರಾಮಸ್ಥರೇ ಅಳವಡಿಸಿದ್ದಾರೆ. ಕಿಟಕಿಗಳನ್ನ ರಿಪೇರಿ ಮಾಡಿ ಬಣ್ಣ ಬಳಿದಿದ್ದಾರೆ. ದಿನಕ್ಕೊಂದು ಬ್ಯಾಚ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಕೂಡ ಅಡಿಕೆ ತೋಟಗಳಿಗೆ ಹೋಗಿ ನೀರು ತಂದು ಸಹಾಯ ಮಾಡ್ತಿದ್ದಾರೆ. ಸರ್, ಒಂದು ದಿನ ಬರೀ ಕ್ಲೀನ್ ಮಾಡ್ಲಿಕ್ಕೆ, ಗುಡ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಿನ್ನೆ 12 ಜನ ನಿನ್ನೆ ಬಂದಿದ್ದಾರೆ. ಮೊನ್ನೆ 12 ಜನ ಬಂದಿದ್ದಾರೆ. ಇವತ್ತು ಇದ್ದಾರೆ, ಇನ್ನೊಂದು 2 ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜನ ಎಲ್ಲ ಪೋಷಕರೇ ಬಂದಿರೋದು ಆಲ್ಮೋಸ್ಟ್. ಕಾಡಂಚಿನ ಗ್ರಾಮದಲ್ಲಿರೋ ಜ್ಞಾನ ದೇಗುಲವನ್ನ ಉಳಿಸಲು ಗ್ರಾಮಸ್ಥರೇನೋ ಪಣ ತೊಟ್ಟಿದ್ದಾರೆ. ಆದ್ರೆ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಅನ್ನೋದೇ ನೆನಪಿರಲಿ. ಕಾಡಂಚಿನ ಗ್ರಾಮವದು. ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆಯೂ ಕೂಡ ಸರಿ ಇಲ್ಲ. ಶಿಕ್ಷಣಕ್ಕೆ ಇರೋದು ಸರ್ಕಾರಿ ಶಾಲೆ ಅಷ್ಟೇ. ಆ ಶಾಲೆಯ ಬಣ್ಣವೇ ಮಾಸ್ ಹೋಗಿದೆ. ಬಣ್ಣವೇ ಕಾಣದ ಸರ್ಕಾರಿ ಶಾಲೆಗೆ ಈಗ ಗ್ರಾಮಸ್ಥರೇ ಸರಿಪಡಿಸಲು ಮುಂದಾಗಿದ್ದಾರೆ. ಅವ್ಯವಸ್ಥೆಗಳ ಆಗ್ರವಾಗಿರುವಂತಹ ಆ ಕಾಡಂಚಿನ ಗ್ರಾಮ ಯಾವುದು, ಗ್ರಾಮಸ್ಥರು ಮಾಡಿರುವಂತಹ ಕಾರ್ಯ ಏನು, ಎಲ್ಲವನ್ನ ಹೇಳ್ತೀವಿ. ಸ್ಟೋರಿ ನೋಡಿ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ರಾಜಕಾರಣಿಗಳು ಒತ್ತುದ್ದ ಭಾಷಣ ಬಿಗಿತಾರೆ. ಹೋದಲ್ಲಿ ಬಂದಲ್ಲಿ ಪೊಂಗ್ತಾನೆ ಇರ್ತಾರೆ. ಆದ್ರೆ ಇದೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆಯೇ ಸಾಕ್ಷಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಿಲ್ಲ ಅನುದಾನ, ಗ್ರಾಮಸ್ಥರಿಂದಲೇ ಶಾಲೆ ದುರಸ್ತಿ ಕಾರ್ಯ. ಪ್ರಿಯ ವೀಕ್ಷಕರೇ, ಇದು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಳಗೋಡು ಸರ್ಕಾರಿ ಶಾಲೆ. ಕಳಗೋಡು ಸುತ್ತಮುತ್ತಲಿನ ಮಕ್ಕಳಿಗೆ ಶಿಕ್ಷಣ ನೀಡೋ ಜ್ಞಾನ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಸೋರುತ್ತೆ. ಸರಿಪಡಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಸರ್ಕಾರ ಅನುದಾನ ನೀಡಿಲ್ಲ. ಬೇಸತ್ತ ಗ್ರಾಮಸ್ಥರು ಖುದ್ದು ತಾವೇ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಮುಂದಾಗಿದ್ದಾರೆ. ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಾಲೆ ಇಲ್ಲೇ ಇದೆ. ಇದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಲ್ತು ಹೋದವರು ಇದ್ದಾರೆ. ಎಷ್ಟೋ ಶಿಕ್ಷಕರು ಬಂದು ಕಷ್ಟದಲ್ಲಿ ಬಂದು ಪಾಠ ಮಾಡಿ ಹೋದವರು ಇದ್ದಾರೆ. ಆದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈಗ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಈ ಭಾಗಕ್ಕೆ ಕಾರ್ಲೆ, ಈಚಲೊಳೆ ಹಾಗೆ ಕಳ್ಕೋಡು ಸುತ್ತಮುತ್ತನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರಬೇಕು, ಇದೇ ಶಾಲೆ ಓದಬೇಕು. ಇದು ಕೇಂದ್ರ ಬಿಂದು. ಶಾಲೆಯ ಹೆಚ್ಚುಗಳನ್ನು ಗ್ರಾಮಸ್ಥರೇ ಅಳವಡಿಸಿದ್ದಾರೆ. ಕಿಟಕಿಗಳನ್ನ ರಿಪೇರಿ ಮಾಡಿ ಬಣ್ಣ ಬಳಿದಿದ್ದಾರೆ. ದಿನಕ್ಕೊಂದು ಬ್ಯಾಚ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಕೂಡ ಅಡಿಕೆ ತೋಟಗಳಿಗೆ ಹೋಗಿ ನೀರು ತಂದು ಸಹಾಯ ಮಾಡ್ತಿದ್ದಾರೆ. ಸರ್, ಒಂದು ದಿನ ಬರೀ ಕ್ಲೀನ್ ಮಾಡ್ಲಿಕ್ಕೆ, ಗುಡ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಿನ್ನೆ 12 ಜನ ನಿನ್ನೆ ಬಂದಿದ್ದಾರೆ. ಮೊನ್ನೆ 12 ಜನ ಬಂದಿದ್ದಾರೆ. ಇವತ್ತು ಇದ್ದಾರೆ, ಇನ್ನೊಂದು 2 ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜನ ಎಲ್ಲ ಪೋಷಕರೇ ಬಂದಿರೋದು ಆಲ್ಮೋಸ್ಟ್. ಕಾಡಂಚಿನ ಗ್ರಾಮದಲ್ಲಿರೋ ಜ್ಞಾನ ದೇಗುಲವನ್ನ ಉಳಿಸಲು ಗ್ರಾಮಸ್ಥರೇನೋ ಪಣ ತೊಟ್ಟಿದ್ದಾರೆ. ಆದ್ರೆ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಅನ್ನೋದೇ ನೆನಪಿರಲಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಂಚಿನ ಗ್ರಾಮವದು. ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆಯೂ ಕೂಡ ಸರಿ ಇಲ್ಲ. ಶಿಕ್ಷಣಕ್ಕೆ ಇರೋದು ಸರ್ಕಾರಿ ಶಾಲೆ ಅಷ್ಟೇ. ಆ ಶಾಲೆಯ ಬಣ್ಣವೇ ಮಾಸ್ ಹೋಗಿದೆ. ಬಣ್ಣವೇ ಕಾಣದ ಸರ್ಕಾರಿ ಶಾಲೆಗೆ ಈಗ ಗ್ರಾಮಸ್ಥರೇ ಸರಿಪಡಿಸಲು ಮುಂದಾಗಿದ್ದಾರೆ. ಅವ್ಯವಸ್ಥೆಗಳ ಆಗ್ರವಾಗಿರುವಂತಹ ಆ ಕಾಡಂಚಿನ ಗ್ರಾಮ ಯಾವುದು, ಗ್ರಾಮಸ್ಥರು ಮಾಡಿರುವಂತಹ ಕಾರ್ಯ ಏನು, ಎಲ್ಲವನ್ನ ಹೇಳ್ತೀವಿ. ಸ್ಟೋರಿ ನೋಡಿ.
ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ರಾಜಕಾರಣಿಗಳು ಉದ್ದುದ್ದ ಭಾಷಣ ಬಿಗಿತಾರೆ. ಹೋದಲ್ಲಿ ಬಂದಲ್ಲಿ ಪೊಂಗ್ತಾನೆ ಇರ್ತಾರೆ. ಆದ್ರೆ ಇದೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆಯೇ ಸಾಕ್ಷಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಿಲ್ಲ ಅನುದಾನ, ಗ್ರಾಮಸ್ಥರಿಂದಲೇ ಶಾಲೆ ದುರಸ್ತಿ ಕಾರ್ಯ. ಪ್ರಿಯ ವೀಕ್ಷಕರೇ, ಇದು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಳಗೋಡು ಸರ್ಕಾರಿ ಶಾಲೆ. ಕಳಗೋಡು ಸುತ್ತಮುತ್ತಲಿನ ಮಕ್ಕಳಿಗೆ ಶಿಕ್ಷಣ ನೀಡೋ ಜ್ಞಾನ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಸೋರುತ್ತೆ. ಸರಿಪಡಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಸರ್ಕಾರ ಅನುದಾನ ನೀಡಿಲ್ಲ. ಬೇಸತ್ತ ಗ್ರಾಮಸ್ಥರು ಖುದ್ದು ತಾವೇ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಮುಂದಾಗಿದ್ದಾರೆ. ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಾಲೆ ಇಲ್ಲೇ ಇದೆ. ಇದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಲ್ತು ಹೋದವರು ಇದ್ದಾರೆ. ಎಷ್ಟೋ ಶಿಕ್ಷಕರು ಬಂದು ಕಷ್ಟದಲ್ಲಿ ಬಂದು ಪಾಠ ಮಾಡಿ ಹೋದವರು ಇದ್ದಾರೆ. ಆದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈಗ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಈ ಭಾಗಕ್ಕೆ ಕಾರ್ಲೆ, ಈಚಲೊಳೆ ಹಾಗೆ ಕಳ್ಕೋಡು ಸುತ್ತಮುತ್ತನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರಬೇಕು, ಇದೇ ಶಾಲೆ ಓದಬೇಕು. ಇದು ಕೇಂದ್ರ ಬಿಂದು. ಶಾಲೆಯ ಹೆಚ್ಚುಗಳನ್ನು ಗ್ರಾಮಸ್ಥರೇ ಅಳವಡಿಸಿದ್ದಾರೆ. ಕಿಟಕಿಗಳನ್ನ ರಿಪೇರಿ ಮಾಡಿ ಬಣ್ಣ ಬಳಿದಿದ್ದಾರೆ. ದಿನಕ್ಕೊಂದು ಬ್ಯಾಚ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಕೂಡ ಅಡಿಕೆ ತೋಟಗಳಿಗೆ ಹೋಗಿ ನೀರು ತಂದು ಸಹಾಯ ಮಾಡ್ತಿದ್ದಾರೆ. ಸರ್, ಒಂದು ದಿನ ಬರೀ ಕ್ಲೀನ್ ಮಾಡ್ಲಿಕ್ಕೆ, ಗುಡ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಿನ್ನೆ 12 ಜನ ನಿನ್ನೆ ಬಂದಿದ್ದಾರೆ. ಮೊನ್ನೆ 12 ಜನ ಬಂದಿದ್ದಾರೆ. ಇವತ್ತು ಇದ್ದಾರೆ, ಇನ್ನೊಂದು 2 ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜನ ಎಲ್ಲ ಪೋಷಕರೇ ಬಂದಿರೋದು ಆಲ್ಮೋಸ್ಟ್. ಕಾಡಂಚಿನ ಗ್ರಾಮದಲ್ಲಿರೋ ಜ್ಞಾನ ದೇಗುಲವನ್ನ ಉಳಿಸಲು ಗ್ರಾಮಸ್ಥರೇನೋ ಪಣ ತೊಟ್ಟಿದ್ದಾರೆ. ಆದರೆ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಅನ್ನೋದೇ ನೆನಪಿರಲಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಂಚಿನ ಗ್ರಾಮವದು. ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆಯೂ ಕೂಡ ಸರಿ ಇಲ್ಲ. ಶಿಕ್ಷಣಕ್ಕೆ ಇರೋದು ಸರ್ಕಾರಿ ಶಾಲೆ ಅಷ್ಟೇ. ಆ ಶಾಲೆಯ ಬಣ್ಣವೇ ಮಾಸ್ ಹೋಗಿದೆ. ಬಣ್ಣವೇ ಕಾಣದ ಸರ್ಕಾರಿ ಶಾಲೆಗೆ ಈಗ ಗ್ರಾಮಸ್ಥರೇ ಸರಿಪಡಿಸಲು ಮುಂದಾಗಿದ್ದಾರೆ. ಅವ್ಯವಸ್ಥೆಗಳ ಆಗ್ರವಾಗಿರುವಂತಹ ಆ ಕಾಡಂಚಿನ ಗ್ರಾಮ ಯಾವುದು, ಗ್ರಾಮಸ್ಥರು ಮಾಡಿರುವಂತಹ ಕಾರ್ಯ ಏನು, ಎಲ್ಲವನ್ನ ಹೇಳ್ತೀವಿ. ಸ್ಟೋರಿ ನೋಡಿ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ರಾಜಕಾರಣಿಗಳು ಉದ್ದುದ್ದ ಭಾಷಣ ಬಿಗಿತಾರೆ. ಹೋದಲ್ಲಿ ಬಂದಲ್ಲಿ ಪೊಂಗ್ತಾನೆ ಇರ್ತಾರೆ. ಆದ್ರೆ ಇದೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆಯೇ ಸಾಕ್ಷಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಿಲ್ಲ ಅನುದಾನ, ಗ್ರಾಮಸ್ಥರಿಂದಲೇ ಶಾಲೆ ದುರಸ್ತಿ ಕಾರ್ಯ. ಪ್ರಿಯ ವೀಕ್ಷಕರೇ, ಇದು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಳಗೋಡು ಸರ್ಕಾರಿ ಶಾಲೆ. ಕಳಗೋಡು ಸುತ್ತಮುತ್ತಲಿನ ಮಕ್ಕಳಿಗೆ ಶಿಕ್ಷಣ ನೀಡೋ ಜ್ಞಾನ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಸೋರುತ್ತೆ. ಸರಿಪಡಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಸರ್ಕಾರ ಅನುದಾನ ನೀಡಿಲ್ಲ. ಬೇಸತ್ತ ಗ್ರಾಮಸ್ಥರು ಖುದ್ದು ತಾವೇ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಮುಂದಾಗಿದ್ದಾರೆ. ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಾಲೆ ಇಲ್ಲೇ ಇದೆ. ಇದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಲ್ತು ಹೋದವರು ಇದ್ದಾರೆ. ಎಷ್ಟೋ ಶಿಕ್ಷಕರು ಬಂದು ಕಷ್ಟದಲ್ಲಿ ಬಂದು ಪಾಠ ಮಾಡಿ ಹೋದವರು ಇದ್ದಾರೆ. ಆದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈಗ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಈ ಭಾಗಕ್ಕೆ ಕಾರ್ಲೆ, ಈಚಲೊಳೆ ಹಾಗೆ ಕಳ್ಕೋಡು ಸುತ್ತಮುತ್ತನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರಬೇಕು, ಇದೇ ಶಾಲೆ ಓದಬೇಕು. ಇದು ಕೇಂದ್ರ ಬಿಂದು. ಶಾಲೆಯ ಹೆಚ್ಚುಗಳನ್ನು ಗ್ರಾಮಸ್ಥರೇ ಅಳವಡಿಸಿದ್ದಾರೆ. ಕಿಟಕಿಗಳನ್ನ ರಿಪೇರಿ ಮಾಡಿ ಬಣ್ಣ ಬಳಿದಿದ್ದಾರೆ. ದಿನಕ್ಕೊಂದು ಬ್ಯಾಚ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಕೂಡ ಅಡಿಕೆ ತೋಟಗಳಿಗೆ ಹೋಗಿ ನೀರು ತಂದು ಸಹಾಯ ಮಾಡ್ತಿದ್ದಾರೆ. ಸರ್, ಒಂದು ದಿನ ಬರೀ ಕ್ಲೀನ್ ಮಾಡ್ಲಿಕ್ಕೆ, ಗುಡ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಿನ್ನೆ 12 ಜನ ನಿನ್ನೆ ಬಂದಿದ್ದಾರೆ. ಮೊನ್ನೆ 12 ಜನ ಬಂದಿದ್ದಾರೆ. ಇವತ್ತು ಇದ್ದಾರೆ, ಇನ್ನೊಂದು 2 ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜನ ಎಲ್ಲ ಪೋಷಕರೇ ಬಂದಿರೋದು ಆಲ್ಮೋಸ್ಟ್. ಕಾಡಂಚಿನ ಗ್ರಾಮದಲ್ಲಿರೋ ಜ್ಞಾನ ದೇಗುಲವನ್ನ ಉಳಿಸಲು ಗ್ರಾಮಸ್ಥರೇನೋ ಪಣ ತೊಟ್ಟಿದ್ದಾರೆ. ಆದರೆ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಅನ್ನೋದೇ ನೆನಪಿರಲಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಂಚಿನ ಗ್ರಾಮವದು. ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆಯೂ ಕೂಡ ಸರಿ ಇಲ್ಲ. ಶಿಕ್ಷಣಕ್ಕೆ ಇರೋದು